ನಮ್ಮ ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಂದು ಆಷಾಢ ಮಾಸದ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ಅತ್ಯಂತ ಸರಳವಾಗಿ ಭಕ್ತಿಯಿಂದ ಹಾಗೂ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆಷಾಢ ಮಾಸದಲ್ಲಿ ಬರುವ ಪ್ರತಿಯೊಂದು ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಶ್ರದ್ಧೆ, ಭಕ್ತಿ ಮತ್ತು ಸ್ವಚ್ಛತೆಯಿಂದ ಪೂಜೆ ಮಾಡಿದರೆ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಧನ, ಧಾನ್ಯ, ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಲಕ್ಷ್ಮೀದೇವಿ ಸ್ವಚ್ಛತೆ, ಸಾತ್ವಿಕತೆ ಮತ್ತು ಭಕ್ತಿಯನ್ನು ಅತ್ಯಂತ ಇಷ್ಟಪಡುತ್ತಾಳೆ. ಆದ್ದರಿಂದ ಈ ಪೂಜೆಯಲ್ಲಿ ವೈಭವಕ್ಕಿಂತ ಭಕ್ತಿಗೆ ಹೆಚ್ಚಿನ ಮಹತ್ವವಿದೆ. ಇನ್ನು ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಹಂತ ಹಂತವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಪೂಜೆಯ ಸಿದ್ಧತೆಯನ್ನು ಗುರುವಾರದಿಂದಲೇ ಆರಂಭಿಸುವುದು ಉತ್ತಮ. ಗುರುವಾರ ಸಂಜೆ ಅಥವಾ ರಾತ್ರಿ ಮನೆಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಬೇಕು. ವಿಶೇಷವಾಗಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಬೇಕು. ದೇವರ ಫೋಟೋಗಳು, ದೀಪಗಳು, ಪೂಜಾ ಪಾತ್ರೆಗಳು, ಕಳಸ, ತಟ್ಟೆ, ಗಂಟೆ, ಪಂಚಪಾತ್ರೆ ಎಲ್ಲವನ್ನು ತೊಳೆದು ಒಣಗಿಸಿ ಸಿದ್ಧವಾಗಿಡಬೇಕು. ಪೂಜೆಗೆ ಬೇಕಾಗುವ ಅಕ್ಕಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳು, ದೀಪ, ಎಣ್ಣೆ ಅಥವಾ ತುಪ್ಪ, ಧೂಪ, ಕರ್ಪೂರ, ಹಣ್ಣುಗಳು, ತೆಂಗಿನಕಾಯಿ, ಮಾವಿನ ಎಲೆಗಳು, ವೀಳ್ಯದೆಲೆ, ಅಡಿಕೆ, ನಾಣ್ಯ, ನೈವೇದ್ಯಕ್ಕೆ ಬೇಕಾಗುವ ಪದಾರ್ಥಗಳು ಹಾಗೂ ತಾಂಬೂಲವನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಪೂಜೆಯ ಸಮಯದಲ್ಲಿ ಯಾವುದೇ ಗೊಂದಲ ಆಗದಂತೆ ಎಲ್ಲ ಸಾಮಗ್ರಿಗಳನ್ನು ಒಂದೇ ಸ್ಥಳದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ಶುಕ್ರವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆಗೆ ಸ್ನಾನ ಮಾಡಿ ಶುಭ್ರವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಬೇಕು. ಮಹಿಳೆಯರು ಸಾಧ್ಯವಾದರೆ ಕೆಂಪು, ಹಳದಿ ಅಥವಾ ಹಸಿರು ಬಣ್ಣದ ಸೀರೆಯನ್ನು ಧರಿಸಿದರೆ ಶುಭಕರವೆಂದು ಹೇಳಲಾಗುತ್ತದೆ. ಮನೆಯ ಮುಖ್ಯ ಬಾಗಿಲನ್ನು ತೊಳೆದು ಸುಂದರವಾದ ರಂಗೋಲಿ ಹಾಕಬೇಕು. ಬಾಗಿಲಿನ ಎರಡೂ ಬದಿಗಳಿಗೆ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕರಿಸಬೇಕು. ತುಳಸಿ ಕಟ್ಟೆ ಇದ್ದರೆ ತುಳಸಿ ದೇವಿಗೂ ಪೂಜೆ ಮಾಡಿ ದೀಪ ಬೆಳಗಿಸಿ ನಂತರ ದೇವರ ಮನೆಯಲ್ಲಿ ಪೂಜೆಯನ್ನು ಆರಂಭಿಸಬೇಕು. ಮನೆಗೆ ಲಕ್ಷ್ಮೀ ದೇವಿ ಆಗಮಿಸುತ್ತಿದ್ದಾಳೆ ಎಂಬ ಭಾವನೆಯೊಂದಿಗೆ ಪೂಜೆಯನ್ನು ಮಾಡುವುದು ಅತ್ಯಂತ ಮುಖ್ಯ. ದೇವರ ಮನೆಯಲ್ಲಿ ಒಂದು ಸ್ವಚ್ಛವಾದ ಪೀಠವನ್ನು ಇಟ್ಟು ಅದರ ಮೇಲೆ ಬಿಳಿ ಅಥವಾ ಕೆಂಪು ಬಟ್ಟೆಯನ್ನು ಹಾಸಬೇಕು. ನಂತರ ಮಹಾಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಫೋಟೋ ಇಲ್ಲದಿದ್ದರೆ ಕಳಸವನ್ನೇ ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಿ ಪೂಜೆಯನ್ನು ಮಾಡಬೇಕಾಗುತ್ತದೆ. ಕಳಸವನ್ನು ಪ್ರತಿಷ್ಠಾಪಿಸುವ ಮೊದಲು ಪೀಠದ ಮೇಲೆ ಅಷ್ಟದಳ ಪದ್ಮದ ರಂಗೋಲಿ ಬಿಡಿಸಿ ಅದರ ಮೇಲೆ ತಾಮ್ರ, ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆಯನ್ನು ಇಟ್ಟು ಅಕ್ಕಿಯನ್ನು ಹರಡಬೇಕು. ಅಕ್ಕಿಯ ಮೇಲೆಯೂ ಅಷ್ಟದಳ ಪದ್ಮವನ್ನು ಬೆರಳಿನಿಂದ ಬಿಡಿಸಿದರೆ ಇನ್ನೂ ಶುಭಕರವೆಂದು ಹೇಳಲಾಗುತ್ತದೆ. ನಂತರ ಕಳಸವನ್ನು ಸಿದ್ಧಪಡಿಸಬೇಕು. ಕಳಸದಲ್ಲಿ 3/4 ಭಾಗದಷ್ಟು ಶುದ್ಧವಾದ ನೀರನ್ನು ತುಂಬಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, 1 ನಾಣ್ಯ, ಹೂವು, ಸ್ವಲ್ಪ ಗಂಗಾಜಲ ಅಥವಾ ತುಳಸಿ ದಳ ಇದ್ದರೆ ಅದನ್ನು ಹಾಕಬಹುದು. ನಂತರ 5 ಮಾವಿನ ಎಲೆಗಳು ಅಥವಾ 5 ವೀಳ್ಯದೆಲೆಗಳನ್ನು ಕಳಸದ ಬಾಯಿಗೆ ಇಟ್ಟು ಅದರ ಮೇಲೆ ಜುಟ್ಟಿರುವ ತೆಂಗಿನಕಾಯಿಯನ್ನು ಜುಟ್ಟು ಮೇಲಕ್ಕೆ ಬರುವಂತೆ ಇಡಬೇಕು. ತೆಂಗಿನಕಾಯಿಗೆ ಅರಿಶಿನ, ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕರಿಸಬೇಕು. ಕಳಸಕ್ಕೆ ಅರಿಶಿನದ ದಾರ ಅಥವಾ ಮಾಂಗಲ್ಯವನ್ನು ಕಟ್ಟಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಮೀಸಲಾದ ಚಿನ್ನದ ಮಾಂಗಲ್ಯ ಇದ್ದರೆ ಅದನ್ನು ಹಾಕಬಹುದು. ಇಲ್ಲದಿದ್ದರೆ ಅರಿಶಿನದ ಕೊಂಬಿನಿಂದ ಮಾಡಿದ ಮಾಂಗಲ್ಯವನ್ನು ಅರ್ಪಿಸಿದರೂ ಸಾಕು. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹಕ್ಕೆ ಶ್ರೀಗಂಧ, ಅರಿಶಿನ, ಕುಂಕುಮ ಹಚ್ಚಿ ಸುಂದರವಾದ ಹೂಗಳಿಂದ ಅಲಂಕರಿಸಬೇಕು. ಮಲ್ಲಿಗೆ, ಕಮಲ, ಕೆಂಪು ಗುಲಾಬಿ, ಸೇವಂತಿಗೆ ಹಾಗೂ ಪರಿಮಳಯುಕ್ತ ಹೂಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವೆಂದು ಹೇಳಲಾಗುತ್ತದೆ. ನಂತರ 2 ದೀಪಗಳನ್ನು ಬೆಳಗಬೇಕು. ಒಂದು ತುಪ್ಪದ ದೀಪ ಅಥವಾ ಇನ್ನೊಂದು ಎಣ್ಣೆಯ ದೀಪ ಹಚ್ಚಿದರೆ ಶುಭಕರವೆಂದು ಕೆಲವರು ನಂಬುತ್ತಾರೆ. ಕಾಮಾಕ್ಷಿ ದೀಪ ಇದ್ದರೆ ಅದನ್ನು ಬೆಳಗಿಸಬಹುದು. ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನನ್ನು ಪೂಜಿಸಬೇಕು. ಗಣಪತಿಗೆ ಅರಿಶಿನ, ಕುಂಕುಮ, ಶ್ರೀಗಂಧ, ಹೂವು ಹಾಗೂ ಗರಿಕೆ ಅರ್ಪಿಸಿ ಧೂಪ, ದೀಪ ತೋರಿಸಿ ಯಾವುದೇ ಅಡೆತಡೆಗಳಿಲ್ಲದೆ ಪೂಜೆ ಯಶಸ್ವಿಯಾಗಿ ನೆರವೇರಲಿ ಎಂದು ಪ್ರಾರ್ಥಿಸಬೇಕು. ನಂತರ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಆವಾಹನೆ ಮಾಡಿ ಪೂಜೆಯನ್ನು ಆರಂಭಿಸಬೇಕು. ಲಕ್ಷ್ಮೀ ದೇವಿಗೆ ಧೂಪ, ದೀಪ, ಕರ್ಪೂರ, ಹೂವು, ಅಕ್ಷತೆಗಳನ್ನು ಅರ್ಪಿಸಿದ ನಂತರ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುತ್ತಾ ಕುಂಕುಮಾರ್ಚನೆ ಮಾಡಬೇಕು. ಪ್ರತಿಯೊಂದು ನಾಮವನ್ನು ಹೇಳುವಾಗ ಸ್ವಲ್ಪ ಕುಂಕುಮವನ್ನು ಅರ್ಪಿಸಬೇಕು. ಅಷ್ಟೋತ್ತರ ಗೊತ್ತಿಲ್ಲದವರು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಜೊತೆಗೆ ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸಿದರೆ ಇನ್ನೂ ಉತ್ತಮವೆಂದು ಹೇಳಲಾಗುತ್ತದೆ.
ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಪಂಚಾಮೃತ ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು. ಒರೆಸಿ ಹೊಸ ವಸ್ತ್ರ ಅಥವಾ ಅಲಂಕಾರ ಮಾಡಿ ಮತ್ತೆ ಪ್ರತಿಷ್ಠಾಪಿಸಬಹುದು. ದೇವಿಗೆ ಬಳೆಗಳು, ಬ್ಲೌಸ್ ಪೀಸ್, ಸೀರೆ, ಕುಂಕುಮ, ಕನ್ನಡಿಯಂತಹ ಮಂಗಳದ ವಸ್ತುಗಳನ್ನು ಅರ್ಪಿಸುವ ಸಂಪ್ರದಾಯವೂ ಇದೆ. ನಿಮ್ಮ ಶಕ್ತಿಗೆ ತಕ್ಕಂತೆ ಯಾವುದನ್ನಾದರೂ ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಬಹುದು. ನೈವೇದ್ಯವಾಗಿ ಬೆಲ್ಲದ ಪಾಯಸ, ಶಿರಾ, ಸಜ್ಜಿಗೆ, ಹೋಳಿಗೆ, ಪೊಂಗಲ್, ಕೇಸರಿ ಬಾತು, ಲಡ್ಡು, ಪಂಚಕಜ್ಜಾಯ ಅಥವಾ ನಿಮ್ಮ ಮನೆಯಲ್ಲಿ ತಯಾರಿಸಿದ ಯಾವುದೇ ಸಾತ್ವಿಕ ಸಿಹಿ ಪದಾರ್ಥವನ್ನು ಅರ್ಪಿಸಬಹುದು. ಜೊತೆಗೆ ಬಾಳೆಹಣ್ಣು, ಸೇಬು, ದ್ರಾಕ್ಷಿ, ದಾಳಿಂಬೆ ಸೇರಿದಂತೆ ಹಣ್ಣುಗಳನ್ನು ಅರ್ಪಿಸಬಹುದು. ನೈವೇದ್ಯ ಅರ್ಪಿಸಿದ ನಂತರ ಕೆಲವು ಕ್ಷಣ ಮೌನವಾಗಿ ಕುಳಿತು ಕುಟುಂಬದ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕು. ಪೂಜೆಯನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಅತ್ಯುತ್ತಮ. ಸಾಧ್ಯವಾಗದಿದ್ದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಬಹುದು. ಸಂಜೆ ಮತ್ತೆ ದೀಪ ಬೆಳಗಿಸಿ ಆರತಿ ಮಾಡಬೇಕು. ಮನೆಗೆ ಸುಮಂಗಲಿಯರು ಬಂದರೆ ಅವರಿಗೆ ಅರಿಶಿನ, ಕುಂಕುಮ, ಹೂ ಹಾಗೂ ತಾಂಬೂಲ ನೀಡಿ ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭಕರವೆಂದು ಹೇಳಲಾಗುತ್ತದೆ. ರಾತ್ರಿ ಮಹಾಲಕ್ಷ್ಮೀ ದೇವಿಗೆ ಕೆಂಪು ಆರತಿ ಮಾಡಿ ದೃಷ್ಟಿ ನಿವಾರಣೆ ಮಾಡಬಹುದು. 2 ಸಣ್ಣ ದೀಪಗಳನ್ನು ಬೆಳಗಿಸಿ ಕೆಂಪು ನೀರಿನೊಂದಿಗೆ ಆರತಿ ಮಾಡಿದ ನಂತರ ಮನೆಯ ಸದಸ್ಯರಿಗೂ ದೃಷ್ಟಿ ತೆಗೆದರೆ ಶುಭವೆಂದು ಭಕ್ತರು ನಂಬುತ್ತಾರೆ. ಈ ವೇಳೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರಲಿ ಎಂದು ಪ್ರಾರ್ಥಿಸಬೇಕು. ಮರುದಿನ ಶನಿವಾರ ಬೆಳಿಗ್ಗೆ ಮತ್ತೆ ದೀಪ ಬೆಳಗಿಸಿ ಸಣ್ಣ ಪೂಜೆ ಮಾಡಿ ನೈವೇದ್ಯ ಅರ್ಪಿಸಿ ಕಳಸಕ್ಕೆ ನಮಸ್ಕಾರ ಮಾಡಬೇಕು. ನಂತರ 2 ಕೈಗಳಿಂದ ಕಳಸವನ್ನು ಹಿಡಿದು ಭಕ್ತಿಯಿಂದ ಪ್ರಾರ್ಥಿಸಿ ಸ್ವಲ್ಪ ಬಲಭಾಗಕ್ಕೆ ತಿರುಗಿಸಬೇಕು. ಕಳಸದ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಹೂವಿನ ಗಿಡಗಳಿಗೆ ಹಾಕಬೇಕು. ಕಳಸದ ಅಕ್ಕಿಗಳನ್ನು ಪಕ್ಷಿಗಳಿಗೆ ಹಾಕಬಹುದು ಅಥವಾ ಮನೆಯ ಗಿಡಗಳ ಬುಡಕ್ಕೆ ಹಾಕಬಹುದು. ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಬಳಸಬಹುದು. ನಾಣ್ಯವನ್ನು ಪೂಜಾ ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡರೆ ಶುಭವಾಗುತ್ತದೆ. ಈ ರೀತಿಯಾಗಿ ಆಷಾಢ ಮಾಸದ ಪ್ರತಿಯೊಂದು ಶುಕ್ರವಾರ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿ, ಶ್ರದ್ಧೆ ಮತ್ತು ಸ್ವಚ್ಛತೆಯಿಂದ ಪೂಜಿಸಿದರೆ ದೇವಿಯ ಅನುಗ್ರಹದಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ, ಆರ್ಥಿಕ ಪ್ರಗತಿ ಮತ್ತು ಸಕಲ ಮಂಗಳಗಳು ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಪೂಜೆ, ವೃತ, ಹಬ್ಬಗಳು ಹಾಗೂ ದೇವರ ಮಹಿಮೆ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಕೊನೆಯವರೆಗೂ ವೀಕ್ಷಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.